ಇವ್ರು ಸೋಮಶೇಖರ್ ಅಂತ ಯಾರು ಕರ್ನಾಟಕ. ನೀವು ನಿಮ್ ಜೊತೆ ಒಂದು ಗಾಡಿ ಅವ್ರದ್ದು ಇರ್ಲಿ ಮೇಡಮ್, ಇದು ಹೇಳ್ತಾರೆ ಕೇಳಿ ಏನು ಅಂತ. ನನ್ಗೆ ಆ ಟೈಮಲ್ಲಿ ಇರ್ಲಿಲ್ಲ ಅಂತ ಹೇಳಿದ್ರಲ್ಲ. ಕೊಟೇಶನ್ ಕೊಟ್ಟಿದ್ದೆ. ಕೊಟೇಶನ್ ಅಲ್ಲ ಮೇಡಮ್, ಇವಾಗ ಆ ಟೈಮಲ್ಲಿ ಪರ್ಮಿಟ್ ಬಿಟ್ಟಿದ್ದೆ. ಫೋನ್ ಕೊಡ್ರಿ ಅವ್ರಿಗೆ. ಕಮಿಟ್ ಆಗಿಲ್ಲ, ನಾವು ಯಾರ ಹತ್ರ ಮಾತಾಡ, ನೀವು ಸ್ಲಿಪ್ ತಗೊಂಡ್ ಬನ್ನಿ, ನಾವು ಮಾತಾಡ್ತೀವಿ. ಒಂದ್ ಕೆಲಸ ಮಾಡ್ರಿ, ಅಲ್ಲಿ ಲೌಡ್ ಸ್ಪೀಕರ್ ಓಪನ್ ಮಾಡ್ರಿ. ಹೇಳಿ, ಲೌಡ್ ಸ್ಪೀಕರ್ ಅಲ್ಲ ಇದೆ, ಹೇಳಿ ಅಣ್ಣ. ಹೇಳ್ತೀನಿ ಕೇಳ್ರಿ. 2025 ಪರ್ಮಿಟ್ ಕೊಟ್ಟಿರೋದು. ನೀವೆಲ್ಲ ಏನು 2024 ಆಟೋಗಳು ತಗೊಂಡಿದಾರಲ್ಲ, ಇವರೆಲ್ಲ ನಿಮ್ಗೆ ಏನ್ ಆಟೋ ಮಾರಿದಾರೆ, ಇವರೆಲ್ಲ ನಿಮ್ಗೆ ಪರ್ಮಿಟ್ ಕೊಡದೆ ಮೋಸ ಮಾಡಿ ಆಟೋ ಮಾರಿರೋದು ಇವ್ರು. ಅರ್ಥ ಆಯ್ತಾ? ಹೇಳಿ, ಕೇಳಿಸ್ತದೆ. ಪರ್ಮಿಟ್ ಬಿಟ್ಟಿರೋದೇ 2025. ಪರ್ಮಿಟ್ ಇಲ್ದಿರೋ ಆಟೋಗಳನ್ನ ನಿಮ್ಗೆ ಮಾರಿರೋದು ಇವ್ರು. ಪರ್ಮಿಟ್ ರಿಸ್ಕ್ ಯಾರ್ದಂತೆ? ಅವ್ರದಂತ ನಿಮ್ದಂತ? ನಮ್ದು ಅಂತ ಹೇಳ್ತಾ ಇದಾರಣ್ಣ. ಅದಕ್ಕೆ ಹೇಳ್ತೀನಿ ಕೇಳಿ, ಯಾವತ್ತೇ ಆಗ್ಲಿ ಫಸ್ಟ್ ಪರ್ಮಿಟ್ ತಗೊಂಡು ಆಮೇಲೆ ಆಟ ತಗೊಬೇಕು. ಇವ್ರುಗಳು ನಿಮ್ಗಳಿಗೆ ಅದು DL ಪರ್ಮಿಟ್ ಪ್ರೊಸೀಡಿಂಗ್ ಕಾಪಿ ತಂದು ಕೊಟ್ಬಿಟ್ಟು ಆಮೇಲೆ ಆಟೋ ತಗೊಳ್ಳಿ ಅಂತ ಇವ್ರು ನಿಮ್ಗೆ ಮಾರಿಲ್ಲ. ನಿಮ್ಗೆ ಯಾಕೆ ನಾವು ನಿಮ್ಗೆ ಪರ್ಮಿಟ್ ಕೊಡ್ತೀವಿ ಅಂತ ಹೇಳಿ ಮಾರಿರ್ತಾರೆ. ಇವಾಗ ಪರ್ಮಿಟ್ ಕೊಡ್ಬೇಕಲ್ಲ ಅನ್ಬಿಟ್ಟು ಎಲ್ಲ ನಿಮ್ ತಲೆ ಮೇಲೆ ಎತ್ತಾಕೋದು. ರೆಡಿ ಇಲ್ಲ ಅಂದ್ರೆ ನೀವ್ ಒಂದ್ ಕೆಲಸ ಮಾಡಿ, ಅವ್ರ ಸಂಸ್ಥೆಯಲ್ಲಿ ಏನೇನು ನೀವು ಬಿಲ್ಗಳು ತಗೊಂಡಿದೀರಾ, ಇನ್ವಾಯ್ಸ್ ಬಿಲ್ಲು ಇವೆಲ್ಲ ಇದಾವಲ್ಲ, ಅಮೌಂಟ್ ಕಟ್ಟಿರೋ ಬಿಲ್ ಎಲ್ಲ ಇದಾವಲ್ಲ, ಇದನ್ನೆಲ್ಲ ತಗೊಂಡು ನನ್ನ ಬಂದು ಭೇಟಿ ಮಾಡಿ. ನಿಮ್ಗೆ ಲಾಯರ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಈ ಸಂಸ್ಥೆಯವ್ರ ಮೇಲೆ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿ, ಇವ್ರಿಗೆ ಮೋಸ ಮಾಡಿದ ನಾನು ಹೇಳ್ತೀನಿ ಲಾಯರ್ಗೆ. ಇಂಥವ್ರಿಗೆಲ್ಲ ಹಿಂಗೆ ಬುದ್ಧಿ ಕಲಿಸ್ಬೇಕಿಲ್ಲ ಅಂದ್ರೆ ಇವರೆಲ್ಲ ಏನ್ ಮಾಡ್ಕಂತಾರೆ ಬಿಡು, ಬರ್ತಾರೆ ಇಲ್ಲಿ ಮಾತಾಡ್ಕೊಂಡು ಹೋಯ್ತಾರ ಅಷ್ಟೇ, ಇವ್ರು ಏನ್ ಕಿತ್ಕಂತಾರೆ ಅನ್ನೋ ಮೈಂಡ್ ಅಲ್ಲಿ ಇವ್ರು ಇರೋದು. ನಿಮ್ಮಂತವ್ರ ಪರ್ಮಿಟ್ ಇಲ್ದಿರೋರೆಲ್ಲ ಏನ್ ಶೋರೂಮ್ ಅಲ್ಲಿ ಆಟೋಗಳು ತಗೊಂಡಿದೀರಾ, ನಿಮ್ಮಂತವ್ರೆಲ್ಲ ಒಗ್ಗಟ್ಟಾಗಿ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕಿದ್ರೆ ಅವಾಗ ಬರ್ತಾರೆ ದಾರಿ. ಅವಾಗ ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ನಾನು ಕೊಟೇಶನ್ ಅಲ್ಲಿ ಅದಕ್ಕೆ ಕೊಟ್ಟಿಲ್ಲ. ಏನ್ ಹಾಕೊಟ್ಟಿಲ್ಲ? ನಾನ್ ಕೊಟೇಶನ್ ಅಲ್ಲಿ ಹಾಕೊಟ್ಟಿಲ್ಲ ಪರ್ಮಿಟ್ ಗೆ. ಕೊಟೇಶನ್ ಅಲ್ಲಿ ಹಾಕೊಡೋದು ಬಿಡೋದಲ್ರಿ, ಪರ್ಮಿಟ್ ಸರ್ಕಾರ ಬಿಟ್ಟಿಲ್ಲ ಅಂದ್ಮೇಲೆ ಇವ್ರು ಹೆಂಗ್ರಿ ಆಟೋಗಳನ್ನ ಮಾರಿದ್ರು? ಇವ್ರು ಬಿಟ್ಲಿ. ಪರ್ಮಿಟ್ ಸರ್ಕಾರ ಬಿಟ್ಟಿಲ್ಲ ಅಂದ್ಮೇಲೆ ಹೆಂಗ್ ಆಟೋನ ನಿಮ್ಗೆ ಮಾರಿದ್ರು? ಪರ್ಮಿಟ್ ಇಲ್ಲ, ಪ್ರೊಸೀಡಿಂಗ್ ಕಾಫಿ ಇಲ್ಲ ಅಂದ್ಮೇಲೆ ಹೆಂಗ್ ಆಟೋನ ಇವ್ರು ನಿಮ್ಗೆ ಶೋರೂಮ್ ಇಂದ ಆಚೆ ಕೊಟ್ರು? ಅದನ್ನ ನೀವು ಕೇಳಿರಂತೆ ಬಿಡ್ರಿ, ಕೋರ್ಟ್ ಅಲ್ಲಿ ಕೇಳ್ಬೋದು, ಇವ್ರು 1000 ಹೇಳ್ಬೋದು ಇಲ್ಲಿ ಹೊರಗಡೆ. ನೀವ್ ಅಷ್ಟೇ ಹಂಗ್ ಮಾಡಿ ಬಂದ್ ಭೇಟಿ ಮಾಡಿ, ಲಾಯರ್ ಕಾಂಟ್ಯಾಕ್ಟ್ ಮಾಡ್ಕೊಡ್ತೀನಿ. ಆ ಶೋರೂಮ್ ಅವ್ರ ಮೇಲೆ ನಾನು ಹೇಳ್ತೀನಿ ಲಾಯರ್ಗೆಲ್ಲ, ಅವ್ರಿಗೆ ಅರ್ಥ ಆಗೋತರ. ಶೋರೂಮ್ ಅವ್ರಿಗೆ ನೋಟಿಸ್ ಇಶ್ಯೂಸ್ ಮಾಡಿ ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಫೈಲ್ ಮಾಡೋಣ, ಅವಾಗ ಗೊತ್ತಾಗ್ತದೆ. ಸರಿ ಅಣ್ಣ. ತುಂಬಾ ಜನಕ್ಕೆ ಕೊಟ್ಟಿಲ್ಲ. ಶೋರೂಮ್ ಅಲ್ಲಿ ಹೋಗಿ ತಗೊಂಡಿದ್ದ ಅಥವಾ ಡೀಲರ್ ಮುಖಾಂತರ ಹೋಗಿಲ್ಲ? ಶೋರೂಮ್ ಅಲ್ಲೇ ಹೋಗಿ ತಗೊಂಡಿದ್ದು, ಶೋರೂಮ್. ಒಳ್ಳೇದಾಯ್ತು. ಯಾವಾಗ 2024 ಅಲ್ಲಿ ತಗೊಂಡಿರೋದ? ಹೌದು, 24 ಅಲ್ಲಿ ತಗೊಂಡಿದ್ದು. ಯಾವ ಬ್ಯಾಂಕ್ ಅಲ್ಲಿ ಲೋನ್ ಆಗಿರೋದು? ನಂದು ಕೊಟೆಕ್. ಆ ಕೊಟಕ್ ಬ್ಯಾಂಕ್ ಅಲ್ಲಿ ಹೋಗ್ಬಿಟ್ಟು ಆ ಲೋನ್ ಕೊಟ್ಟಿರೋನ್ಗೆ ಕ್ಯಾಕ್ಟರ್ಸ್ ಮಕ್ಕೋಗಿರಿ. ಹೋತ್ ನನ್ ಮಗನೇ, ಡಾಕ್ಯುಮೆಂಟ್ ಯಾವ್ದು ಕರೆಕ್ಟ್ ಆಗಿಲ್ಲ ಅಂದ್ಮೇಲೆ ಹೆಂಗೋ ಲೋನ್ ಮಾಡ್ದೆ, ಪರ್ಮಿಟ್ ಇಲ್ದಿರುವಂತ ಗಾಡಿಗೆ ಹೆಂಗೋ ಲೋನ್ ಕೊಟ್ಟೆ ನೀನು ಅಂತ ಹೋಗಿ ಕೇಳ್ರಿ. ಸರಿ. ಓಕೆ. ಇವ್ರೇನ ಮಾಡಿಸ್ಕೊಟ್ಟಿದ್ ಲೋನು? ಹೌದು ಅಣ್ಣ, ಇವರೇ ಮಾಡಿಸ್ಕೊಟ್ಟಿದ್ದೀವಿ. ಮತ್ ಪರ್ಮಿಟ್ ಗಾಡಿ ಡಾಕ್ಯುಮೆಂಟ್ ಕೂಡ ಇಲ್ಲ ಅಂದ್ಮೇಲೆ ಅದ್ ಹೆಂಗ್ ಲೋನ್ ಕೊಟ್ಬಿಟ್ಟ ಅವನು? ಅದೇ ಗೊತ್ತಿಲ್ಲ ಅಣ್ಣ. ನಾನು ಅದಾದ್ಮೇಲೆ ಒಂದ್ಸಲ ಬಂದು ಕೇಳಿ ನೋಡ್ದೆ, ಇಲ್ಲ ನೀವೇ ಮಾಡಿಸ್ಕೋಬೇಕು ಅಂತ ಹೇಳಿದ್ರು. ನಾನು ಅದಕ್ಕೆ ನನಗೆ ಅದು ಸರಿ ಅನ್ಸ್ಲಿಲ್ಲ. ನಾನು ಅವಾಗಿಂದ ಬಂದ್ ಕೇಳ್ತಾ ಇದೀನಿ, ಇಲ್ಲ ನೀವೇ ಮಾಡಿಸ್ಕೋಬೇಕು. ಡೀಲರ್ ಥ್ರೂ ಹೋಗ್ತಿರೋದು ಒಳ್ಳೆ ಕೆಲಸ ಮಾಡಿದೀರಾ. ದುಡ್ಡೆಲ್ಲ ಇವ್ರು ನೇರವಾಗಿ ಇವ್ರ ಸಂಸ್ಥೆಗೆ ಇವ್ರಿಗೆ ನಾನು ಪೇ ಮಾಡಿ ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ ಕ್ಯಾಶ್ ಕೊಟ್ಟಿದ್ದೀರಾ? ಇದು ಸ್ಲಿಪ್ ಇದೆ ಅಣ್ಣ ಕೊಟ್ಟಿರೋದಕ್ಕೆ. ಆಯ್ತು, ಎಲ್ಲ ಇಟ್ಕೊಂಡು ಬಂದ್ ಭೇಟಿ ಮಾಡಿ, ನನ್ನ ಆಫೀಸಲ್ಲಿ ಬಂದ್ ಭೇಟಿ ಮಾಡಿ. ಸರಿ ಅಣ್ಣ, ಆಯ್ತು. ಓಕೆ.